ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಯಾವ ರೀತಿ ಮಾಡಿದೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು. ಫ್ರೆಂಡ್ಸ್, ಆಯಿಲ್ ಕಾದ ನಂತರ ಅದಕ್ಕೆ ನಾವು ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಹಾಕಿ ಅದಕ್ಕೆ ಮತ್ತು ಆನಿಯನ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಆನಿಯನ್ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ಸಾಲ್ಟ್ನ ಸೇರಿಸ್ಕೊಳ್ಳೋದ್ರಿಂದ ಆನಿಯನ್ನು ಬೇಗ ಫ್ರೈ ಆಗುತ್ತೆ. ಮತ್ತು ಹಸಿರು ಬಟಾಣಿನ ಸೇರಿಸ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಮಶ್ರೂಮ್ ತುಂಬಾ ಒಳ್ಳೆಯದು. ಥೈರಾಯ್ಡ್ ಇರೋರು ಮಶ್ರೂಮ್ ತಿನ್ನೋದ್ರಿಂದ ಸೆಲಿನಿಯಮ್ ನಮ್ಮ ಬಾಡಿಗೆ ಸಿಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನಕಾಯಿನ ಹಾಗೆ ಹಾಕ್ದಿರ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಟೊಮೆಟೊ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿ. ವೆಜಿಟೇರಿಯನ್ಸು ಆಗಾಗ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ಟೊಮೆಟೊ ಸ್ವಲ್ಪ ಸ್ಮೂತಾಗಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮಶ್ರೂಮ್ ಸಹ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ 2 ಪಾಕೆಟ್ ಮಶ್ರೂಮ್ನ ತಗೊಂಡಿದ್ದೀನಿ. ಮಶ್ರೂಮ್ ಅಂದರೆ ನಮಗೆ ತುಂಬಾ ಇಷ್ಟ, ಮೈ ಫೇವ್ರೆಟ್. ಫ್ರೆಂಡ್ಸ್, ನಾನು ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಂಡು ಅಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ. ನೀರು ಕುದ್ದಾದ್ಮೇಲೆ ಇಲ್ಲಿ ನಾನು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 1/2 kg ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ರೈಸ್ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಕಲಿಸ್ಕೊಡಿ. ಫ್ರೆಂಡ್ಸ್, ಇದಕ್ಕೆ ಒಂದು ಸ್ಪೂನು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀಟಾಗಿ ಕಲಿಸ್ಕೊಡ್ಬೇಕು. ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕೋದ್ರಿಂದನೂ ರೈಸು ಉದುರುದುರಾಗಿ ಬರುತ್ತೆ. ಫ್ರೆಂಡ್ಸ್, ಚೆನ್ನಾಗಿ ಬಿರಿಯಾನಿಗೆ ಉದುರುದುರಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ನ ಸಹ ನಾವು ಸೇರಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ಕಡೆ ಮಶ್ರೂಮ್ ಸಹ ಬೆಂದಿದೆ. ಅದನ್ನು ನೀಟಾಗಿ ಒಂದ್ಸಲ ಕಲಿಸ್ಕೊಟ್ಟಾದ್ಮೇಲೆ ಫ್ರೆಂಡ್ಸ್ 1 ಸ್ಪೂನ್ ಗರಂ ಮಸಾಲೆ ಸೇರಿಸ್ಕೊಳ್ಳಿ. 1 ಸ್ಪೂನ್ ಗರಂ ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ಬಿರಿಯಾನಿ ಮಸಾಲ ಸಹ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ 1 ಪಾಕೆಟು ಆಚೆ ಬಿರಿಯಾನಿ ಮಸಾಲನೇ ಹಾಕಿದ್ದೀನಿ. ಮನೇಲಿ ಮಾಡಿದ್ದೇನು ಯೂಸ್ ಮಾಡಲಿಲ್ಲ. ನಮ್ಮ ಮನೇಲಿ ಬಿರಿಯಾನಿ ಮಸಾಲ ಖಾಲಿ ಆಗಿತ್ತು. ಫ್ರೆಂಡ್ಸ್, ಆ ಬಿರಿಯಾನಿ ಮಸಾಲ ಹಾಕಿದ ನಂತರ ಎಲ್ಲ ನೀಟಾಗಿ ಒಂದ್ಸಲ ತಿರುಗಿಸಿ. ಫ್ರೆಂಡ್ಸ್, ಮಶ್ರೂಮ್ ತುಂಬಾ ಹೆಲ್ತ್ಗೆ ಒಳ್ಳೆಯದು. ತುಂಬ ಜನ ಮಶ್ರೂಮ್ನ ಇಷ್ಟಪಡಲ್ಲ, ಆದರೆ ತಿನ್ನಿ ಫ್ರೆಂಡ್ಸ್. ಎಸ್ಪೆಷಲಿ ಥೈರಾಯ್ಡ್ ಇರೋರು ಮಶ್ರೂಮ್ನ ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ತಿನ್ನೋಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ಪಷ್ಟು ಕರ್ಡ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರ್ಡ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ರೈಸು ಸ್ಮೂತಾಗಿ ಇರುತ್ತೆ ಮತ್ತು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬರ್ಸು ನಾನು ಕೆಲಸ ಮಾಡೋ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ನನ್ನ ಪೇಷಂಟ್ಸೇ ಆಗಿರೋದ್ರಿಂದ ಫ್ರೆಂಡ್ಸ್, ನಾನು ಹೆಲ್ದಿ ಫುಡ್ಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಯಾವ ಫುಡ್ಡಲ್ಲಿ ಯಾವ ನ್ಯೂಟ್ರಿಷನ್ಸ್ ಇದೆ ಅಂತ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮದು ಪೀಡಿಯಾಟ್ರಿಕ್ ಹಾಸ್ಪಿಟ್ಲ್ ಆಗಿರೋದ್ರಿಂದ, ಅಂದರೆ ಮಕ್ಕಳ ಆಸ್ಪತ್ರೆ ಆಗಿರೋದ್ರಿಂದ, ಅಡುಗೆ ಮಾಡೋ ತಾಯಂದಿರು ಹೆಲ್ದಿಯಾಗಿ ಅಡುಗೆ ಮಾಡಿ ತಿನ್ನೋದ್ರಿಂದ ಆ ಪೋಷಕಾಂಶಗಳು ಎದೆ ಹಾಲು ಕುಡಿಯೋ ಮಕ್ಕಳಿಗೂ ಸಹ ಸೇರುತ್ತೆ. ಫ್ರೆಂಡ್ಸ್, ಅದರಿಂದ ನಾನು ಮ್ಯಾಕ್ಸಿಮಮ್ ಯಾವ ಫುಡ್ಡಲ್ಲಿ ಯಾವ ಪೋಷಕಾಂಶ ಇದೆ, ಯಾವ ಫುಡ್ನ ತಿಂದರೆ ಒಳ್ಳೆಯದು, ಹಾಲು ಉಣಿಸೋ ತಾಯಂದಿರು ಯಾವ ಹೆಲ್ದಿ ಫುಡ್ನ ತಿನ್ನಬೇಕು, ಈ ಥರನೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನಾವಿಲ್ಲಿ ಆಲ್ರೆಡಿ 70% ಕುಕ್ ಮಾಡ್ಕೊಂಡು ರೈಸ್ನ ಸಹ ಇದಕ್ಕೆ ನಾವು ಸೇರಿಸ್ಕೋಬೇಕು. ಫ್ರೆಂಡ್ಸ್, ರೈಸು 70% ಕುಕ್ ಆದರೆ ಸಾಕು, ನಾವು ದಮ್ ಕಟ್ಟೋಕ್ಕೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಗೀನ ಸ್ವಲ್ಪ ಸೇರಿಸ್ಕೊಳ್ಳಿ. ಗೀ ತುಂಬಾ ಒಳ್ಳೆಯದು. ನಮಗೆ ಆರೋಗ್ಯ ಚೆನ್ನಾಗಿದ್ರೆ ಜೀವನದಲ್ಲಿ ಯಾವ ವಿಚಾರಕ್ಕೆ ಬೇಕಾದರೂ ಹೋರಾಡಿ ಗೆಲ್ಬೋದು. ಫ್ರೆಂಡ್ಸ್, ಆರೋಗ್ಯಕ್ಕೋಸ್ಕರ ಹೋರಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಫ್ರೆಂಡ್ಸ್, ಎಲ್ಲರೂ ಅಷ್ಟೇ ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹೆಲ್ತ್ ಈಸ್ ವೆಲ್ತ್. ಇಲ್ಲಿ ನಾನು ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಲುಕ್ಕು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೂ ಟೆಂಪ್ಟಿಂಗ್ ಆಗಿ ಇರುತ್ತೆ. ಫ್ರೆಂಡ್ಸ್, ವಾರ ಎಲ್ಲ ಹೆಲ್ದಿಯಾಗಿ ತಿಂದು ವಾರಕ್ಕೊಂದ್ಸಲ 2 ಸಲ ಚೀಟ್ ಮೀಲ್ ತಿನ್ನೋದ್ರಿಂದ ಏನು ತೊಂದರೆ ಆಗಲ್ಲ. ವಾರಕ್ಕೊಂದ್ಸಲ 2 ಸಲ ನಮ್ಗೆ ಇಷ್ಟ ಆಗಿರೋ ಪಾನಿಪುರಿ ಆಗಿರ್ಬೋದು, ರೋಡ್ ಸೈಡ್ ಫುಡ್ನ ಸಹ ನಾವು ತೊಗೋಬೋದು. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ತುಪ್ಪ ಸಹ ಸೇರಿಸ್ಕೊಳ್ಳಿ. ತುಪ್ಪನೂ ಅಷ್ಟೇ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಬಟ್ ಕೊಲೆಸ್ಟ್ರಾಲ್ ಇರೋರು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನಾನಿಲ್ಲಿ ದಮ್ ಕಟ್ಟೋಕ್ಕೋಸ್ಕರ ಫ್ರೆಂಡ್ಸ್ ಒಂದು ಪಾತ್ರೆನ ಮುಚ್ಚಿ ಅದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿ ವೆಯ್ಟ್ಗೋಸ್ಕರ ಆ ಪಾತ್ರೆನ ಇಟ್ಟಿದ್ದೀನಿ. ಫ್ರೆಂಡ್ಸ್, ನೋಡಿದ್ರೆ ಎಷ್ಟು ಸೂಪರಾಗಿ ಬಂದಿದೆ ಮಶ್ರೂಮ್ ಬಿರಿಯಾನಿ ಅಂತ. ಟೇಸ್ಟು ಸಹ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.